ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ MGV ಅನಾಲಿಸಿಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಭಾರತೀಯ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಗಳಿಕೆ ಮಾಡಿದ ಸಿನಿಮಾವಾಗಿರೋ ದಂಗಲ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ದಂಗಲ್ 2016ರಲ್ಲಿ ರಿಲೀಸ್ ಆದ ಸ್ಪೋರ್ಟ್ಸ್ ಬಯೋಪಿಕ್ ಫಿಲ್ಮ್ ಆಗಿದ್ದು, ಇದನ್ನು ನಿತೇಶ್ ತಿವಾರಿ ಡೈರೆಕ್ಟ್ ಮಾಡಿದ್ದಾರೆ. ಇದು ಭಾರತೀಯ ಕುಸ್ತಿಪಟುವಾದ ಮಹಾವೀರ್ ಸಿಂಗ್ ಫೋಗಟ್ ಅವರ ಜೀವನ ಆಧಾರಿತ ಸಿನಿಮಾವಾಗಿದೆ. ಮಹಾವೀರ ಫೋಗಟ್ ತಮ್ಮ ಹೆಣ್ಣು ಮಕ್ಕಳಾದ ಗೀತಾ ಫೋಗಟ್, ಬಬಿತಾ ಕುಮಾರಿ ಭಾರತೀಯ ಕುಸ್ತಿಪಟುವಾಗಲು ನೀಡುವ ತರಬೇತಿಯೇ ದಂಗಲ್. ಮಹಾವೀರ ಸಿಂಗ್ ಫೋಗಟ್ ಪಾತ್ರದಲ್ಲಿ ಅಮೀರ್ ಖಾನ್, ಗೀತಾ ಫೋಗಟ್ ಮತ್ತು ಬಬಿತಾ ಕುಮಾರಿ ಪಾತ್ರವನ್ನು ಫಾತಿಮಾ ಸನಾ ಶೇಖ್ ಮತ್ತು ಸಾನ್ಯಾ ಮಲ್ಹೋತ್ರಾ ನಿರ್ವಹಿಸಿದ್ದಾರೆ. 2014ರಲ್ಲಿ ಅಮೀರ್ ಖಾನ್ ಸತ್ಯಮೇವ ಜಯತೆ ಎಂಬ ಟಾಕ್ ಶೋನಲ್ಲಿ ಫೋಗಟ್ ಸಹೋದರಿಯನ್ನು ಸಂದರ್ಶನ ಮಾಡ್ತಾರೆ. ಡಿಸೆಂಬರ್ 21, 2016ರಂದು ಮೊದಲು ಉತ್ತರ ಅಮೆರಿಕದಲ್ಲಿ ಚಿತ್ರ ಬಿಡುಗಡೆ ಮಾಡುತ್ತಾರೆ. ನಂತರ ಡಿಸೆಂಬರ್ 23ರಂದು ವಿಶ್ವಾದ್ಯಂತ ಚಿತ್ರ ಬಿಡುಗಡೆ ಮಾಡಲಾಗುತ್ತೆ. ಈ ಸಿನಿಮಾ 224 ಕೋಟಿ ಬಾಕ್ಸಾಫೀಸ್ ಕಲೆಕ್ಷನ್ ಮಾಡುವುದರ ಮೂಲಕ 2,000 ಕೋಟಿ ಗಡಿ ದಾಟಿದ ಮೊದಲ ಭಾರತೀಯ ಸಿನಿಮಾವಾಗುತ್ತೆ. ಇದಿಷ್ಟು ದಂಗಲ್ ಬಗ್ಗೆ ಒಂದಿಷ್ಟು ಮಾಹಿತಿಯಾಗಿತ್ತು. ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.